ಸ್ನೇಹಿತರೆ ನಮಸ್ತೆ. ನಾನು ಸೋಮಶೇಖರ್ ಅಂತ, ಬೇಲೂರು. ನಾನಿದೆ ಜಾವಗಲ್ ಪಕ್ಕ. ಒಬ್ಬರು ನಮ್ಮ ಬಸವರಾಜ್ ಅನ್ನೋರಿಗೆ ನಾವು ನಮ್ಮ ರಾಗಿಗೆ ಬೀಜೋಪಚಾರಕ್ಕೆ ನಮ್ಮ ಸ್ಟಿಬ್ರಿಚ್ ಮಾತ್ರ ಕೊಟ್ಟಿದ್ವಿ. ಅವ್ರು ಹೆಂಗೆ ಬಳಸಿದ್ದಾರೆ, ಅವ್ರದ್ರ ಉಪಯೋಗ ಏನಾಗಿದೆ, ಯಾವ ಥರ ರಿಸಲ್ಟ್ ಬಂದಿದೆ ಅವರಿಂದೆಲ್ಲ ಕೇಳೋಣ. ಗೌಡ್ರ, ನಿಮ್ಮ ಹೆಸರು ಹೇಳಿ, ನೀವು ಒಂದೆರಡು ಮಾತಾಡಿ. ಬಸವರಾಜು ನನ್ನ ಹೆಸರು. ಹಾಂ, ಈ ಸ್ಟಿಮ್ರಿಚ್ ಇದೆ ಸ್ಪ್ರೇ, ಇದನ್ನು ಬೀಜೋಪಚಾರ ಮಾಡಿದ್ದೆ. ಬೀಜೋಪಚಾರ ಮಾಡಿದ್ರೆ ಬೆಳೆ ಇದನ್ನಾಗಿ ಚೆನ್ನಾಗಿ ಬಂತು. ಒಡೆ ಟೈಮಲ್ಲಿ ಬೀಜೋಪಚಾರಕ್ಕೆ ಸ್ಪ್ರೇ ಮಾಡೋಣ ಅಂತ ಇದು ಮಾಡಿದೆ. ಅವಾಗ ಮಳೆ ಕೈ ಕೊಟ್ಬಿಟ್ಟು ಮಳೆ ಕೈ ಕೊಟ್ಟು ಪ್ರಯುಕ್ತ ನಾನೇ ಮಾಡಿದೆ. ಮತ್ತೆ ಈಗ ಸ್ಪ್ರೇ ಮಾಡಿದ್ರೆ ಮತ್ತೆ ಬೆಳೆಗೆ ಎಫೆಕ್ಟ್ ಆಗ್ಬಿಡ್ತು ಅಂತೇಳಿ ಅಯ್ಯೋ, ನಾನು ನೀರು ನೀವು ಸ್ಪ್ರೇ ಮಾಡ್ದಲೆ ಈ ಥರಕ್ಕಿದೆ. ಸ್ಪ್ರೇ ಮಾಡಿದ್ರೆ ಇನ್ನೂ ಹೆಂಗಿರೋದು? ಒಂದು ಸ್ಪ್ರೇನು ಕೊಡಲಿಲ್ಲ. ಬೀಜೋಪಚಾರ ಏನು ಮಾಡಿದೆ ಅದು ಬಿಟ್ಟರೆ ಮತ್ತಿನ್ನ ನಾನು ಸ್ಪ್ರೇನೇ ಮಾಡಕ್ ಹೋಗಲ್ಲ. ಈ ತರ ಬೆಳೆ ಇದನ್ನ ಬಂದಿದೆ. ಈಗ ಇರೋ ಬೆಳೆ ಉಳಿಸಬೇಕಂದ್ರೆ ನೀರು ಹೊಡಿತಾ. ಸರ್, ಈಗ ನೀರು ಹೊಡೆದು ಇನ್ನೊಂದ್ಸರಿ ಸ್ಪ್ರೇ ಮಾಡಿ ನೋಡಿ. ಸ್ನೇಹಿತರೆ ಹೇಳ್ತೀನಿ, ಅವ್ರು ನೋಡಿ, ಅವ್ರು ಹೆಚ್ಚಿಗೆ 4 ಅಡಿ ಮೇಲಿದೆ ಬೆಳೆ. ನೋಡಿ, ಇಲ್ಲಿ 6 ಅಡಿ ಇದ್ದಾರೆ ಇಬ್ಬರು. ಎಷ್ಟು ಹತ್ರ ಬೆಳೆ ಇದೆ. ಇಡೀ ತೋಟ ತುಂಬ ಅತ್ಯುತ್ತಮವಾಗಿ ಬಂದಿದೆ ನೋಡಿ. ಬೆಳೆ, ರಾಗಿ ಬೆಳೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಇವ್ರು ಬರೀ ಜಸ್ಟ್ ಬೀಜೋಪಚಾರ ಮಾಡಿರೋದು ಒಂದೇ, ಇನ್ನೇನು ಮಾಡಿಲ್ಲ. ಇನ್ನು ಸ್ಪ್ರೇ ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು. ಈಗಲೂ ಟೈಮ್ ಇದೆ, ಒಂದು ಸ್ಪ್ರೇ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾರಾದರೂ ಅಷ್ಟೇ, ನೀವು ಯಾವುದೇ ಬೆಳೆಗಾದರೂ ಮಾಡಿ, ನಾವು ಹೇಳೋ ರೀತಿಯಲ್ಲಿ ಮಾಡಿ 100% ರಿಸಲ್ಟ್ ಕೊಡ್ತೀವಿ. ನೋಡಿ, ಇವರು ನೀವು ಇದುವರೆಗೆ ಎಲ್ಲೂ ನೋಡಿರಲ್ಲ ನೋಡ್ರಿ ಈ ಥರ ರಾಗಿ ಬೆಳೆದಿರೋದು. ಅದೇ ರಾಗಿ ಬೆಳೆ ಇಂಪ್ರೂವ್ ಭಾರಿ ಚೆನ್ನಾಗಿ ಬಂದಿದೆ. ಹಾಂ, ಈ ಥರ ನಾನು ಇನ್ನೂ ಇದ್ರದ್ದು ಮಾಡ್ಕೊಂಡು ನೀವು ಹೇಳ್ದಂಗೆ ಬೀಜೋಪಚಾರ ಮಾಡಿದರೆ ಇನ್ನೂ ಇದನ್ನ